ವಿಜಯಪುರ ಜಿಲ್ಲೆ ಬರಗಾಲ ಪೀಡಿತ ಎಂದು ಘೋಷಿಸಿ ಆಗ್ರಹಿಸಿ ಮನವಿ ಸಲ್ಲಿಕೆ. ಕರ್ನಾಟಕ ರಾಜ್ಯ ರೈತ ಸಂಘ ಚಡಚಣ ತಾಲೂಕು ಘಟಕದ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ವಸಂತ ಬೈರಾಮಡಿ ಅವರು, ರಾಜ್ಯದಲ್ಲಿ ವರ್ಷ ಭೀಕರ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ರಾಜ್ಯ ಸರ್ಕಾರ ಕೂಡಲೇ ಸಾಲ ಮನ್ನಾ ಘೋಷಣೆ ಮಾಡಬೇಕು ಮತ್ತು ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಉಪಾಧ್ಯಕ್ಷರಾದ ಮಹಾದೇವ ಬನ್ಸುಡೆ ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಶೀಘ್ರ ಕ್ರಮ ಕೈಗೊಂಡು ಜಿಲ್ಲಾಡಳಿತ ಮತ್ತು ರಾಜ್ಯದ ಪ್ರತಿ ತಾಲೂಕು ಆಡಳಿತದ ಮುಖಾಂತರ ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವಿನ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಬೇಕು, ಗೋಶಾಲೆಯನ್ನು ಪ್ರಾರಂಭಿಸಬೇಕು ಎಂದು ಹೇಳಿದರು. ಚಡಚಣ ತಾಲೂಕಿನ ಎಲ್ಲ ರೈತ ಬಾಂಧವರು, ಹಿರಿಯರು, ರೈತ ಮುಖಂಡರ ಒಂದು ನೇತೃತ್ವದೊಳಗೆ ಇಲ್ಲೊಂದು ಮನವಿಯನ್ನು ಸಲ್ಲಿಸೋದಕ್ಕೆ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರ ಆಫೀಸ್ಗೆ ಆಗಮಿಸಿದ್ದೇವೆ. ಈ ಸಂದರ್ಭದ ಮನವಿಯ ಒಂದು ಸಾರಾಂಶ ಮತ್ತು ಈ ಒಂದು ಮನವಿ ಕಾರ್ಯಕ್ರಮ ಕೊಡುವಂಥ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ರೆ, ತಮಗೆಲ್ಲರಿಗೂ ಗೊತ್ತಿರುವಂತೆ ಇಡೀ ರಾಜ್ಯದೊಳಗೆ, ದೇಶದೊಳಗೆ ಮತ್ತು ಇಡೀ ರಾಜ್ಯದೊಳಗೆ ಈ ಒಂದು ವರ್ಷದಲ್ಲಿ ಮಳೆಗಾಲ ಯಾವ ರೀತಿ ಕಳೆದ 2 ತಿಂಗಳಿಂದ ಮಳೆಗಾಲ ಪ್ರಾರಂಭವಾದರೂ ಎಲ್ಲೋ ಒಂದಷ್ಟು ಅಲ್ಲೊಂದಷ್ಟು ಇಲ್ಲೊಂದಷ್ಟು ಮಳೆ ಆಗ್ತಾ ಇದೆ. ಆದರೆ ಸಂಪೂರ್ಣ ಬರಗಾಲದ ಛಾಯೆ ಆವರಿಸಿರೋದ್ರಿಂದ ಇಡೀ ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಡೀ ಪ್ರತಿಯೊಂದು ಜಿಲ್ಲೆ ತಾಲೂಕಿನಲ್ಲಿ ರೈತರನ್ನು ಜಾಗೃತಿ ಮಾಡಿ ಸರ್ಕಾರವನ್ನು ಒತ್ತಾಯಿಸುವಂಥದ್ದು ಕೆಲಸ. ಇಡೀ ರಾಜ್ಯವನ್ನು ಬರಗಾಲ ಪೀಡಿತ ರಾಜ್ಯವೆಂದು ಸರ್ಕಾರ ಘೋಷಣೆ ಮಾಡಬೇಕು. ಜೊತೆಗೆ ವಿಜಯಪುರ ಜಿಲ್ಲೆಯ ರೈತ ಮುಖಂಡರು ಎಲ್ಲ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲೆಯನ್ನು, ಚಡಚಣ ತಾಲೂಕನ್ನು ಬರಗಾಲ ಪೀಡಿತ ಎಂದು ಘೋಷಣೆ ಮಾಡಬೇಕು. ಆ ಮೂಲಕ ಮುಂದಿನ ದಿನಗಳಲ್ಲಿ ಬರುವಂಥ ಬೇಸಿಗೆ ಕಾಲದಲ್ಲಿ ಭಯಾನಕವಾಗಿ ಕುಡಿಯುವಂಥ ನೀರಿನ ಒಂದು ಅಭಾವ ಉಂಟಾಗ್ತೈತಿ. ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಅಭಾವ ಉಂಟಾಗ್ತೈತಿ. ಅದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೈತರಿಗೆ ಕುಡಿಯುವ ನೀರಿಗೆ ಮತ್ತು ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ, ಕುಡಿಯುವ ನೀರಿನ ಕೊರತೆ ಆಗದಂತೆ ಸರ್ಕಾರ DC ಅವರ ಮುಖಾಂತರ ಕ್ರಮ ಕೈಗೊಳ್ಳಬೇಕು, ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು, ಟಾಸ್ಕ್ ಫೋರ್ಸ್ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ರೈತರು, ಯಾಕಂದರೆ ಈಗಾಗಲೇ ಮಳೆಗಾಲ ಪ್ರಾರಂಭವಾಗ್ತಾ ಅಂತೇಳಿ ಸರಿಯಾದ ವೇಳೆಗೆ ಮುಂಗಾರಿನ ಬಿತ್ತನೆ ಮಾಡಿದ್ದಾರೆ. ಆದರೆ ಕಳೆದ 2 ತಿಂಗಳಿಂದ ಮುಂಗಾರಿನ ಮಳೆ ಸ್ವಲ್ಪವೂ ಕೂಡ ಆಗದೇ ಇದ್ದುದರಿಂದ ಎಲ್ಲ ರೈತರು ಸಾಲಕ್ಕೆ ಒಂದು ಬಲಿಯಾಗಿದ್ದಾರೆ. ಸಾಕಷ್ಟು ಬಂಡವಾಳವನ್ನು ಹಾಕಿ ಅವರು ಕೃಷಿಯಲ್ಲಿ ಬೀಜ, ಗೊಬ್ಬರ, ಬಿತ್ತನೆಯನ್ನು ಮಾಡೋದ್ರ ಮೂಲಕ ಈಗಾಗಲೇ ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮತ್ತೊಂದು ಬೆಳೆ ತೆಕ್ಕೊಳ್ಳೋದಕ್ಕೂ ಅವರಿಗೆ ಅವಕಾಶ ಇಲ್ಲದಂಗೆ ನೀರಿನ ಅಭಾವ, ಎಲ್ಲ ಬೋರುಗಳು ಮತ್ತು ಬಾವಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಹೀಗಾಗಿ ಒಂದು ಎಕರೆಗೆ 25,000 ರೂಪಾಯಿ ಈ ಒಂದು ವರ್ಷ ಪರಿಹಾರವನ್ನು ಘೋಷಣೆ, ಪ್ರತಿ ರೈತರಿಗೂ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಸಾಲ ಮನ್ನಾವನ್ನು ಮಾಡಬೇಕು. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮೇವಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಮ್ಮ ಬೇಡಿಕೆ ಇರೋದರಿಂದ ನಾವೆಲ್ಲರೂ ಕೂಡ ಈಗ ಸದ್ಯ ಏನು ಚಡಚಣ ತಾಲೂಕಿನಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೋರಾಟದ ಮೊದಲ ಹಂತದ ಅನುಗುಣವಾಗಿ ನಾವು ಮನವಿಯನ್ನು ಕೊಡ್ತೇವೆ. ಇದಕ್ಕೆ ಸರ್ಕಾರ ಸೂಕ್ತವಾದ ಒಂದು ಕ್ರಮವನ್ನು ಕೈಗೊಂಡು ಹೋರಾಟ ಮತ್ತು ಏನು ರೈತ ಸಂಘಟನೆಗಳು ರಾಜ್ಯ ಮುಖಂಡರ ಮನವಿಗೆ ಹೋಗೊಟ್ಟು ಸೂಕ್ತವಾಗಿ ರೈತರಿಗೆ ಒಂದು ಒಳ್ಳೆಯ ಯೋಜನೆಗಳು, ಸಹಕಾರ ಮತ್ತು ಬೆಂಬಲ ಕೊಡುವಂಥ ಮೂಲಕ ರೈತರ ಸಂಕಷ್ಟವನ್ನು ನಿವಾರಣೆ ಮಾಡೋದಕ್ಕೆ ಅವರು ಮುಂದಾಗದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹವನ್ನು ಮತ್ತು ಬೀದಿ ಹೋರಾಟವನ್ನು ರೂಪಿಸಬೇಕಾದ ಅನಿವಾರ್ಯತೆ ಉಂಟಾಗ್ತದೆ. ಆದ್ದರಿಂದ ಈಗ ಈ ಹೋರಾಟವಾದ ಒಂದು ಉದ್ದೇಶವನ್ನು ನಮ್ಮ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕಾ ಅಧ್ಯಕ್ಷರು ಈ ಹೋರಾಟ ಮತ್ತು ಈ ಮನವಿಯ ಕುರಿತು ಮತ್ತು ನಮ್ಮ ರೈತರ ಈಗಿನ ಬರಗಾಲದ ಕುರಿತು ಒಂದೆರಡು ಮಾತನ್ನು ಚಡಚಣ ತಾಲೂಕು ಉಪಾಧ್ಯಕ್ಷರಾದ ಗೇನಪ್ಪ ಬಿರಾದಾರ್, ಪುಟ್ಟಪ್ಪ ತೇಲಿ ನಿವರ್ಗಿ, ಚಂದ್ರಕಾಂತ್ ಡೊಳ್ಳಿ, ಸದಾಶಿವ್ ನಿವರ್ಗಿ, ಸಂಗಮೇಶ್ ಡೊಳ್ಳಿ, ಮುರುಗೇಂದ್ರ ಸಿಂಪಿ, ಮಹಿಳಾ ಅಧ್ಯಕ್ಷರಾದ ಮಂಜುಳಾ ಪೂಜಾರಿ, ಮಹಾದೇವ ಕರಲಮಳ, ಶಕೀಲ ಕಾಟಿಕ್, ಭೀಮು ಉಮರಾಣಿ, ಪ್ರಕಾಶ್ ಬತಗುಣಿಕಿ ಹಾಗೂ ಇನ್ನು ಅನೇಕ ರೈತರು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.